ಹಾಯ್ ಸ್ನೇಹಿತರೆ, ಇವತ್ತು ನಾವು ಹೋಗ್ತಾ ಇರುವುದು ಪಂಚಮುಖಿಗೆ. ಈ ಜಾಗ ಇರುವುದು ರಾಯಚೂರು ಜಿಲ್ಲೆಯ ಗಾನದಾಳ ಗ್ರಾಮದ ಹೊರಭಾಗದಲ್ಲಿ. ಮಂತ್ರಾಲಯಕ್ಕೆ ಬರುವವರು ಈ ಜಾಗಕ್ಕೆ ಭೇಟಿ ನೀಡಿ ಹೋಗುತ್ತಾರೆ. ಏಕೆಂದರೆ ಇಲ್ಲಿ ರಾಘವೇಂದ್ರ ಸ್ವಾಮಿ 12 ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಾರೆ. ರಾಘವೇಂದ್ರ ಸ್ವಾಮಿಯ ತಪಸ್ಸಿಗೆ ಮೆಚ್ಚಿ ಆಂಜನೇಯ ಸ್ವಾಮಿಯು 5 ಮುಖದ ಅವತಾರದಲ್ಲಿ ರಾಯರಿಗೆ ದರ್ಶನ ಭಾಗ್ಯವನ್ನು ಕರುಣಿಸುತ್ತಾರೆ. ನಂತರ ರಾಘವೇಂದ್ರ ಸ್ವಾಮಿ ಆಂಜನೇಯನ ರೂಪವನ್ನು ತಾನು ಧ್ಯಾನಿಸುತ್ತಿದ್ದ ಗುಹೆಯ ಬಂಡೆಯ ಮೇಲೆ ಚಿತ್ರಿಸುತ್ತಾರೆ. ಹಾಗಾದರೆ ಬನ್ನಿ ನೋಡೋಣ ಆ ಜಾಗವನ್ನು. ಆಂಜನೇಯ ಸ್ವಾಮಿ ಪಾದಗಳು. ರಾಯರು ಇಲ್ಲಿ ಬಂದು 12 ವರ್ಷ ತಪಸ್ಸು ಮಾಡಿದ್ರೆ ಪಂಚಮುಖಿ ಆಂಜನೇಯ ಉದ್ಭವ ಆಗಿರೋದು. ಆಂಜನೇಯ, ನಾರಸಿಂಹ, ಗರುಡ, ಹೈಗ್ರೀವನ ಪಂಚಮುಖಿ ಆಂಜನೇಯ. ಅದಾದ್ಮೇಲೆ ಈ ಕಡೆ ನಿಂತು ಪಂಚಮುಖಿ ಆಂಜನೇಯ ರಾಘವೇಂದ್ರ ಸ್ವಾಮಿಗೆ ಮಂತ್ರಾಲಯ ಹೋಗಲಿಕ್ಕೆ ದಾರಿ ತೋರಿಸಿದ್ರು. ಈ ದಿಕ್ಕಿನಲ್ಲಿ ಹೋಗಕ್ಕೆ ದಾರಿ ತೋರಿಸಿದ್ರು. ಆಗ ಉದ್ಭವ ಸ್ವಯಂ ಪಂಚಮುಖಿ ಪಾದ ಇವು. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.